ಯಾಕೆ ಅಣ್ಣ ಹೀಗೆಲ್ಲ ಮಾತಾಡ್ದ? ನಾನು ಅವನಿಗೆ ಭಾರ ಆಗ್ತಿದ್ದೀನಿ ಅಂತನ? ಇಂಥ ಸಮಯದಲ್ಲಿ ನನಗೆ ಧೈರ್ಯ ಹೇಳಿ ನಿನ್ ಜೊತೆ ನಾನಿದ್ದೀನಿ ಅಂತ ಒಂದು ಮಾತು ಹೇಳ್ದೆ ಅವ್ನು ಮೂಗಿನೇರಕ್ಕೆ ಮಾತಾಡ್ತಿದ್ದಾನೆ. ಅವ್ರು ಹೇಗೆ ಅಂತ ಗೊತ್ತಾದ ಮೇಲೂ ಸಮಾಧಾನದ ಒಂದು ಮಾತಾಡ್ಲಿಲ್ಲ. ಜಾನು, ಹಣ್ಣಿಟ್ಟಿದ್ದೀನಿ, ತಿನ್ನು. ಜಾನು, ಅಯ್ಯೋ ಯಾಕೆ ಅಳ್ತಿದೀಯ ಜಾನು? ಏನಾಯ್ತು? ಓ, ನಿಮ್ಮ ಅಣ್ಣ ಹಾಗೆಲ್ಲ ಓದಾಡಿದ್ರು ಅಂತ ಬೇಜಾರು ಮಾಡ್ಕೋತಾ ಇದೆಯಾ? ಬೇಡ ಜಾನು, ಅವ್ರು ಎಂಥವ್ರು ಅಂತ ನಿನಗೆ ಗೊತ್ತು ತಾನೆ. ಅವರಿಗೆ ಸಂಬಂಧ ಯಾವುದು ಬೇಕಾಗಿಲ್ಲ, ಅವ್ರಿಗೆ ಬರೀ ದುಡ್ಡು ಮಾತ್ರ ಬೇಕಾಗಿರೋದು. ಅವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಜಾನು. ಇಲ್ಲ ಅದಕ್ಕೆ ನಾನೇನು ಅಣ್ಣ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನನಗೆ ಅಪ್ಪ ಅಮ್ಮಂದೇ ಯೋಚನೆ ಅಷ್ಟೆ. ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ನಾನು ಬಂದು ಅವ್ರಿಗೆ ಹೊರೆ ಆಗಿಬಿಡ್ತಿದ್ದೀನೇನೋ ಅಂತ ಅನ್ನಿಸ್ತಿದೆ. ಸರಿ ಹೋಯ್ತು. ಹಾಗಂತ ಯಾರು ಹೇಳಿದ್ರು ಈಗ ನಿನ್ನ ಹತ್ರ? ಅತ್ತೆ ಮಾವ ಏನಾದ್ರು ನಿನ್ನ ಹತ್ರ ಬಂದು ಹೇಳಿದ್ರಾ ನೀನು ನಮಗೆ ಭಾರ ಆಗಿದೆಯಾ, ಕಷ್ಟ ಕೊಡ್ತಿದ್ಯಾ ಅಂತ? ಇಲ್ಲ ತಾನೆ. ಹೊರಗಡೆ ಮನೆಯಿಂದ ಬಂದಿರೋ ಹೆಣ್ಮಕ್ಳು ನಾವು. ನಮ್ಮನ್ನೇ ಸ್ವಂತ ಮಕ್ಕಳ ಥರ ನೋಡ್ಕೋತಾರೆ. ನೀನಂತೂ ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದವಳು. ನಿನ್ನ ಭಾರ ಅಂತ ಯಾವತ್ತಾದರೂ ಅನ್ಕೋತಾರ? ನೋಡು, ಅವರು ಯಾವತ್ತೂ ಯಾರಿಗೂ ಭಾರ ಆಗಿಲ್ಲ. ನಿನ್ನೂ ಭಾರ ಅಂತ ಅವ್ರು ಯಾವತ್ತೂ ತಿಳ್ಕೊಳ್ಳಲ್ಲ. ನನಗೆ ಇದೆಲ್ಲ ಅರ್ಥ ಆಗುತ್ತೆ ಅದಕ್ಕೆ. ಆದರೆ ಪಾಪ ಮಗಳ ಜೀವನ ಹೀಗಾಗೋಯ್ತಲ್ಲ ಅಂತ ಅವ್ರಿಗೆ ನೋವಾಗ್ತಿರಲ್ವ ಹೇಳಿ? ಇಷ್ಟು ವರ್ಷ ನನಗೆ ಸಾಕಿ ಸಲಹಿ ನಾನು ಚೆನ್ನಾಗಿರಲಿ ಅಂತ ಮದುವೆ ಮಾಡಿ ಕೊಟ್ಟರು. ಈಗ ನನ್ನ ಜೀವನ ಹೀಗಾಯ್ತಲ್ಲ ಅಂತ ಅವ್ರಿಗೆ ನೋವಾಗಲ್ವಾ? ಅವ್ರೇನೋ ಹೇಳ್ಕೊಳ್ತಾ ಇರ್ಬೋದು, ಆದರೆ ನನಗದು ಅರ್ಥ ಆಗುತ್ತಲ್ವಾ ಅದಕ್ಕೆ? ಇದೇ ಕಾರಣಕ್ಕೇನೆ ನಾನು ಹೋದ ಸಲಿನೂ ಏನು ಹೇಳ್ದೆ ಅವ್ರ ಜೊತೆ ಹೋದೆ. ಆದರೆ ಈ ಸಲ ಹಾಗಾಗಲಿಲ್ಲ. ಎಲ್ಲ ಹೇಳ್ಕೊಂಡ್ಬಿಟ್ಟೆ. ಸುಮ್ಮನೆ ನನ್ನಿಂದ ಎಲ್ರಿಗೂ ಕಷ್ಟ ಆಗ್ತಿದೆಯೇನೋ ಅಂತ ಅನ್ನಿಸ್ತಿದೆ ನನಗೆ. ಯಾಕೆ ಹಾಗೆ ಅನ್ಕೋತೀಯ ಜಾನು? ಸರಿಯಾಗಿರೋ ಕೆಲಸ ತಾನೇ ಮಾಡಿದೀಯಾ. ಎಷ್ಟು ಅಂತ ಆ ಕಷ್ಟಗಳನ್ನ ಸಹಿಸ್ಕೊಳಕ್ಕಾಗತ್ತೆ? ನೀನೇ ಹೇಳು. ನೀನು ಇದಕ್ಕಿಂತ ಮೊದಲೇನೆ ಈ ಕೆಲಸ ಮಾಡಿದಿದ್ರು ಅತ್ತೆ ಮಾವ ಖುಷಿನೇ ಪಟ್ಟಿರೋರು. ಪರವಾಗಿಲ್ಲ ಬಿಡು. ಈಗಲಾದರೂ ಧೈರ್ಯ ತಗೊಂಡು ಹೇಳೋ ಪ್ರಯತ್ನ ಮಾಡಿದೆ. ಆ ಜಯಂತ್ ಮುಖವಾಡನ ಎಲ್ಲರ ಎದುರುಗಡೆ ಬಯಲು ಮಾಡಿದೆ. ಇಲ್ಲದೆ ಹೋಗಿದ್ರೆ ಆ ಜಯಂತ್ ಸರಿ ಇದ್ದಾನೆ, ನೀನೇ ಸರಿ ಇಲ್ಲ ಅಂತ ಎಲ್ಲರೂ ಅನ್ಕೊಂಡ್ಬಿಟ್ಟಿರೋರು. ಈಗ ಅವನ ತಪ್ಪನ್ನ ಎಲ್ಲರ ಎದುರುಗಡೆ ತೋರಿಸಿ ನೀನು ಒಳ್ಳೆ ಕೆಲಸನೇ ಮಾಡಿದೀಯಾ. ಈಗಲಾದರೂ ನೀನು ಆ ನರಕದಿಂದ ಪಾರಾಗಿ ಬಂದಿದೆಯಲ್ಲ ಅಂತ ಎಲ್ಲರೂ ಖುಷಿ ಪಡ್ತಿದ್ದಾರೆ. ನೀನು ಖುಷಿಯಾಗಿರು ಜಾನು. ಹ್ಞೂ ಅದಕ್ಕೆ ಖಂಡಿತ. ಪಾಪ ಅಪ್ಪ ಅಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಇಷ್ಟು ವರ್ಷ ನಮಗೆ ಸಾಕಿದ್ದಾರೆ. ಎಷ್ಟೇ ಕಷ್ಟ ಬಂದರೂ ಯಾವತ್ತೂ ಮುಖದಲ್ಲಿ ನಮಗೆ ತೋರಿಸೇ ಇಲ್ಲ. ನಗ್ನಗ್ತಾ ನಮ್ಮನ್ನ ಒಂದು ಹಂತಕ್ಕೆ ಸೇರಿಸಿದ್ದಾರೆ. ಅವ್ರು ಕಲಿಸಿರೋ ಈ ವಿದ್ಯೆನ ನಾನು ವ್ಯರ್ಥ ಮಾಡ್ಕೊಳ್ಳಲ್ಲ. ನಾನು ಏನೋ ಒಂದು ಮಾಡಿ ಯೋಚನೆ ಮಾಡಿ ನನ್ನ ಜೀವನನ ನಾನು ರೂಪಿಸ್ಕೊಳ್ತೀನಿ. ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಇದಪ್ಪ ನಮ್ಮ ಜಾನು ಅಂದರೆ. ಜಾನು ಇರೋ ಕಡೆ ನಗುಗೆ ಬರ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಆದ್ರೆ ನೀನೇ ಹೀಗೆ ಬೇಡದಿರೋದನ್ನೆಲ್ಲ ಯೋಚನೆ ಮಾಡಿಕೊಂಡು ನಗು ಕಳೆದೋಗಿರೋರ ಥರ ಕೂತ್ಕೊಂಡ್ರೆ ನಾವೆಲ್ಲ ಏನು ಮಾಡಬೇಕು ಹೇಳು? ಜಾನು, ನಿನಗೆ ಹೇಗೆ ಇಷ್ಟನೋ ನೀನು ಹಾಗೇ ಮುಂದುವರಿ. ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಇದೆ. ಆದರೆ ದಯವಿಟ್ಟು ಈ ನಿಮ್ಮ ಅಣ್ಣನ ಮಾತನ್ನೆಲ್ಲ ಕಟ್ಕೊಂಡು ನೀನು ಬೇಜಾರು ಮಾಡಿಕೊಂಡು ಒಂಟಿಯಾಗಿ ಅಳ್ತಾ ಎಲ್ಲ ಕೂತ್ಕೋಬೇಡ. ನಮಗೆಲ್ಲ ಬೇಜಾರಾಗುತ್ತೆ.